ಜೋಶೋ. ಅಲ್ಲ ತ್ಯಾಗ ಮಾಡ್ಬೇಕು ನಿಜ, ಆದ್ರೆ ಈ ರೇಂಜಿಗೆ ಬಟ್ಟೆನೂ ಮಾರ್ಕೊಂಡು ಬರೋ ತರ ಆಯ್ತಲ್ಲ ಪರಿಸ್ಥಿತಿ ಸದಾ ನಿಂದು. ಓಕೆ, ನೋಡೋಣ ನಮ್ಮ ಜಡ್ಜಸ್ ಏನ್ ಹೇಳ್ತಾರೆ ಅಂತ. ಜಗಣ ಇದೆಲ್ಲ ಫಸ್ಟ್ ಬಹಳ ಬೇರೆ ತರ ಏನೋ ಸ್ಟಾರ್ಟ್ ಆಯ್ತು. ನಾನು ತಲೆ ಕೆರಿತಾ ಇದ್ದೆ, ಏನ್ ನಡೀತಾ ಇದೆ ಇಲ್ಲಿ ಅಂತ. ಆಮೇಲೆ ಹೋಗ್ತಾ ಹೋಗ್ತಾ ಬೊಲೆ ಮಜಾ ಕೊಡಕ್ ಸ್ಟಾರ್ಟ್ ಆಗೋಯ್ತು. ಅದೇ ಇದೇ ಎಲಿವೇಟೆಡ್ ಸ್ಕ್ರಿಪ್ಟ್ ಅಂತ ಹೇಳುದು. ನಿಧಾನಕ್ಕೆ ಎತ್ತಾ ಹೋಗ್ತಾ 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 ಆಮೇಲೆ ಲಾಸ್ಟ್ ಅಂತೂ ಸೂಪರ್ ಆಗೋಯ್ತದು. ನಂಗೆ ತುಂಬಾ ಇಷ್ಟ ಆಯ್ತು. ಇದರಲ್ಲಿ ಹೇಳೋದೇ ಬೇಕಾಗಿಲ್ಲ, ಅವನು ಅದ್ಭುತ ಮಾಡ್ದ ಕಣ, ಎಷ್ಟು ಚೆನ್ನಾಗಿ ಮಾಡ್ದ. ಯಾವಾಗ ಅವನು ಫಸ್ಟ್ ಬಂದಿದ ತಕ್ಷಣನೇ ಮಂಡಿ ಉರ್ಕೊಂಡು ಕಾಲೆಲ್ಲ ಹಿಡ್ಕೊಂಡ್ಬಿಟ್ಟಲ್ಲ ಮದುವೆ ಆಗಿ ಅಂತ, ಆ ಸ್ಥಿತಿ ಯಾರು ತೋರಿಸ್ಕೊಂತಾನಲ್ಲ ಇವನೇ ತಕ್ಕಂತ ಸ್ಕೆಚ್ ಹಾಕ್ಬಿಡ್ತಾರೆ. ಕಾಲು ಹಿಡ್ಕೊಂಡ್ರೆ ಇದು ಭಯಂಕರ ಚೀಂಚಂಗ್ ಗಿರಾಕಿ ಲೈಫ್ ಲಾಂಗ್ ಇದರಲ್ಲೇ ಇರುತ್ತೆ ಅಂತ ಅನ್ಬಿಟ್ಟು ಅಂತ ಅಂದ್ಬಿಟ್ಟು ಮುಚ್ಕೊಂಡು ಪಾಠ ಹಾಕೊಂಡು ಅದುಬ್ಕೊಂಡ್ಬಿಡ್ತಾರೆ. ಅದು ಮುಗಿದೋಯ್ತು, ಅವ್ನ ಲೈಫೇ ಹೊರ್ಟೋಯ್ತು ಅಂತ ತಿಳ್ಕೊಬೇಕು. ಅಂತ ಒಂದು ಪಾತ್ರದಲ್ಲಿ ಏನು ಆಕ್ಟ್ ಮಾಡ್ದ ಅವನು, ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ದ ಅವನು. ಅದ್ರ ಮಧ್ಯದಲ್ಲಿ ಇವರೆಲ್ಲರೂ ಜೀವ ತುಂಬಿಟ್ರು. ಅದರಲ್ಲಿ ಕೋಳಿ ಕಳ್ಳನ್ಗೆ ಎಂತ ಒಂದು ಗಂಡ ಇಲ್ದೇ ಇರುವಂತ ಒಂದು ಅಮಾಯಕ ಹೆಂಗಸಿನ ಪಾತ್ರ ಕೊಟ್ಬಿಟ್ಟವ್ರೆ. ಅವ್ನು ಟ್ರೈ ಮಾಡ್ದ ಬಹಳ ಟ್ರೈ ಮಾಡ್ದ. ಅಂದ್ರೆ ತುಂಬಾ ಆ ಘನತೆನ ಹಿಡ್ಕೊಂಡ. ನಾನು ಅದನ್ನ ಬಿಟ್ಬಿಟ್ರೆ ಕೆಲಸ ಕೆಟ್ಟೋಗುತ್ತೆ ಅಂತ ಫಸ್ಟ್ ಯಾರೋ ಕಾಲು ಎಳೆದ್ರು ಕೂಡ ಅವ್ನು ಆ ಕಡೆ ಈ ಕಡೆ ಹೋಗ್ದಂಗೆ ಬರೀ ಅದ್ರ ಮೇಲೆ ನಡ್ಕೊಂಡು ಹೋದ. ಇದ್ರಲ್ಲಿ ಮಜಾ ಕೊಟ್ಟಿದ್ದೇನೋ ನನಗೆ ಅಂದ್ರೆ ಕುಂತ್ಕೊಂಡ್ ತೆವಳ್ತಾರಲ್ಲ ದುಃಖದ್ದು ಬುಲೆ ಚೆನ್ನಾಗಿತ್ತದು. ಕಡೆಗೆ ಲಾಸ್ಟ್ ಆ ಚಾನ್ಸ್ ಅವನಿಗೆ ಬಿಟ್ಬಿಟ್ರು, ಅವ್ನು ತೆವಳು ಬಿಡ್ತಾನೆ ಅನ್ನಂತರ ಚೆನ್ನಾಗಿತ್ತಪ್ಪ. ನಗಕ್ ಮಾತ್ರ ಒಳ್ಳೆ ಮಸ್ತ್ ಆದಂತ ಒಂದು ಆಕ್ಟ್. ರಿಯಲಿ ಐ ಲೈಕ್ಡ್ ಇಟ್. ಥ್ಯಾಂಕ್ ಯು. ಬಟ್ರೆ ಏನಿಸ್ತು ಆಕ್ಟ್? ಅದೇ ಊರ್ ತೊಳೆಯಕ್ ಹೋದ್ರೆ ನಮಗ್ ತೊಳೆಯಕ್ ನೀರಿರಲ್ಲ ಅಂತ ತುಂಬಾ ಕಡೆ ನೋಡಿದೀನಿ ಇಂಥವು. ನನಗೆ ತುಂಬಾ ಜನ ಗೊತ್ತು ಈ ಥರದವರು. ಮಗು ಹುಷಾರಿಲ್ಲ ಅಂತ ಫಸ್ಟ್ ಬರ್ತಾರೆ. ಮಗು ಅಂತಿದ್ದಂಗೆ ನಮ್ ಕಣ್ಣಿಗೆ ಒಂದು ಗೊಂಬೆ ಬರುತ್ತೆ. ಮಗು ಅದಕ್ಕೇನೋ ಹುಷಾರಿಲ್ಲ, ಇಮಿಡಿಯೇಟ್ ಆಗಿ ಏನಾರ ಮಾಡ್ಬೇಕು ಅಂತ ನಮ್ ಕೈಲಾದ್ದೇನೋ ಮಾಡ್ತೀವಿ. ಸ್ವಲ್ಪ ದಿವಸ ಬಿಟ್ಬಿಟ್ಟು ಏನೇನ್ ಕಾಯಿಲೆ ಹೆಸರೆಲ್ಲ ಯೂಸ್ ಮಾಡ್ತಾರೆ ಅಂದ್ರೆ ಅದು ಈ ಕ್ಯಾನ್ಸರ್ ಗೀನ್ಸರ್ ಎಲ್ಲ ಕಾಮಿಡಿ ಮಟೀರಿಯಲ್ ಆಗ್ಬಿಟ್ಟಿದ್ದಾವೆ ಇವಾಗ. ಇನ್ನೊಂದ್ ಹೇಳ್ತಾರೆ, ಮತ್ತೊಂದ್ ಹೇಳ್ತಾರೆ, ಮಗದೊಂದ್ ಹೇಳ್ತಾರೆ. ಕೊನೆಗೆ ಅಜ್ಜಿನ ಸಾಯಿಸೋದ್ ಗುರು. ಆ ಇಲ್ದೇ ಇರೋ ಅಜ್ಜಿನ 20 ಸತಿ ಸಾಯಿಸ್ತಾರೆ. ನಮ್ಮ ಅಜ್ಜಿ ಹೋಗ್ಬಿಟ್ರು ಸರ್, ಆಪರೇಷನ್ಗೆ ದುಡ್ಡಿಲ್ಲ, ಕೊಡಕ್ಕಾಗಿಲ್ಲ, ಹಂಗೆ ಹಿಂಗೆ ಅಂತ ಕತೆ. ಇದನ್ನ ಯಾವನಾನ ತಲೆ ಕೊಟ್ರೆ ಬೀದಿಗಲ್ಲ. ಅದು ಈ ಉದ್ಧಾರ ಮಾಡೋದಿದೆಯಲ್ಲ, ಅದಕ್ಕೊಂದ್ ಮಿತಿ ಇರ್ಬೇಕು. ಅದ್ ಮಿತಿ ಮೀರ್ಬಿಡ್ತು ಅಂದ್ರೆ ಅವ್ನು ಉದ್ಧಾರ ಮಾಡಕ್ ಹೋದವನೇ ಉದ್ಧಾರ ಆಗಲ್ಲ. ಎಲ್ಲರನ್ನು ಸೇರಿ ಅವ್ರನ್ನೂ ಹಾಳು ಮಾಡಿ ತಾನೂ ಹಾಳಾಗ್ತಾನೆ ಅನ್ನೋದೊಂದು ನಾಟಕ. ಆ ನಾಟಕ ಇಷ್ಟ ಆಯ್ತು. ಅವ್ನು ಬಂದ ಇವನು ಮನೋಹರ ಅಲ್ಲಿಂದ ಹಿಡಿದು ನೆಲ ಉಜ್ಕೊಂಡು ಹೋಗೋ ಪೀಸು ಬಹಳ ಚೆನ್ನಾಗಿ ಮಾಡಿದ್ರಿ ಕಣ. ಅದು ಯಾವ ಸಿನಿಮಾ ಅಂತ ಗೊತ್ತಿಲ್ಲ ನನಗೆ. ತುಂಬಾ ರೆಟ್ರೋ ಸಿನಿಮಾಗಳಲ್ಲಿದೆ ಅದು. ವೇದನೆ, ಹಿಂಗ್ ದೇವ್ರನ್ನ ಹಿಂಗ ಉಜ್ಕೊಂಡೋಗಿ ಕೇಳೋ ಆಟಗಳು, ಗುಡಿಲಿ ಹೆಣ್ಮಕ್ಳು ಹಿಂಗೆ ಹೋಗೋ ಶಾಟು, ಆ ಥರದ್ದೆಲ್ಲ ನೋಡಿ ಭಾರಿ ಮಜಾ ಬಂತು. ಅದನ್ನ ಕಾಪಿ ಮಾಡಿದ್ದು ಆ ಮಾಕರಿಗಳು ಬಹಳ ಇಷ್ಟ ಆಗುತ್ತೆ. ಒಟ್ಟಾರೆಯಾಗಿ ಬಿಗಿನಿಂಗ್ ಟು ಎಂಡ್ ತುಂಬಾ ಅಚ್ಚುಕಟ್ಟಾಗಿ ನೋಡ್ಸ್ಕೊಂಡು ಹೋಯ್ತು. ಸಂಜು ಬಾಯಿಲೆ, ನೀನು ಮೈನ್ ಪಾತ್ರ ಮಾಡಿದ್ಯಾ. ಅಪ್ಪ ಲಾಸ್ಟ್ ಅಲ್ಲಿ ಬರೋ ನೀನು ಯಾಕೆ? ಅಲ್ಲ, ಅವ್ರಿಬ್ರದ್ದು ಕ್ಯಾನ್ಸರ್ ಬ್ಲಡ್ ಅದು ಬ್ಲಡ್ ಕ್ಯಾನ್ಸರ್ ಏನದು? ಸ್ಕ್ರಿಪ್ಟ್ ಅಲ್ಲಿ ಇತ್ತ, ನೀನ್ ಇಲ್ಲಿ ಹೇಳಿದ್ದು ಅದು? ಹೌದಾ? ಇಬ್ರದ್ದು ಡ್ಯಾನ್ಸ್ ಚೆನ್ನಾಗಿತ್ತು. ಆ ಡ್ಯಾನ್ಸ್ ಇನ್ನೊಂದ್ಸತಿ ಆಡಿ ನೋಡೋಣ. ಅಲ್ಲ, ಅಷ್ಟು ಒಳ್ಳೊಳ್ಳೆ ಹಾಡು ಕಂಪೋಸ್ ಮಾಡಿದವರು, ತಲೆ ಕೆಡಿಸ್ಕೊಂಡವ್ರು, ಆಕ್ಟ್ ಮಾಡಿದವರೆಲ್ಲ ಇದನ್ನ ನೋಡ್ಬಿಟ್ರೆ ನೇಣಾಕನ್ ಸತ್ತೋಗ್ಬಿಡ್ತಾರೆ. ಬಟ್ ಇನ್ ಜನರಲ್ ಕೇಳೋದಾದ್ರೆ ಈ ತ್ಯಾಗ ಅನ್ನೋ ಒಂದು ವಿಷಯ ಇದೆಲ್ಲ, ಕಾನ್ಸೆಪ್ಟ್, ಇದು ಜಾಸ್ತಿ ಹುಡುಗರಲ್ಲಿ ಇದೆಯಾ ಈ ಭಾವ ಅಥವಾ ಹುಡುಗಿರಲ್ಲಿ ಇದೆ ಅಂತೀರಾ ನೀವು? ತ್ಯಾಗ ಮಾಡಿದಾಗ ಒಂದು ತೃಪ್ತಿಗೋಸ್ಕರ ಮಾಡೋದನ್ನ, ದಾನ ಮಾಡಿದ್ರು ಕೂಡ ಅದರಿಂದ ಅವನಿಗೆ ಒಳ್ಳೇದಾಗೋದಾದ್ರೆ ಮಾತ್ರ ಮಾಡ್ಬೇಕು. ತ್ಯಾಗಕ್ಕೆ ಸಿಕ್ಕಾಬಟ್ಟೆ ಧೈರ್ಯ ಬೇಕು. ಅದು ಯಾರಲ್ಲಿ ಇದೆಯಾ ಅವನೇ ಭಗವಂತ. ಓಕೆ, ರಕ್ಷಿತಾಂಬೆ. ಹೋಗ್ತಾ ದೇ ಪಿಕ್ಟ್ ಅಪ್ ಅಂತ ಅನ್ಸ್ತು ನನಗೆ. ತುಂಬಾ ಚೆನ್ನಾಗಿ ಬಂತು ಆಕ್ಟ್ ಅಂತ ಅನ್ಸ್ತು. ಮನೋಹರ್ ಅಂತೂ ಬಂದ್ಮೇಲೆ ಸಖತ್ತಾಗಿ ಮಾಡ್ದ ಅಂತ ಅನ್ಸ್ತು. ಹಿ ಆಕ್ಟೆಡ್ ರಿಯಲಿ ವೆಲ್. ಶೇಪ್ ತಗೊಂತು, ಒಳ್ಳೆ ಶೇಪ್ ತಗೊಂತು, ವೆರಿ ವೆರಿ ವೆಲ್. ನನ್ಗೆ ಸದಾ ಬಂದಾಗ ಪಾಪ ಒಂದು ವೇದನೆ ಆಗೋಗ್ಬಿಟ್ಟಿದೆ ಕಣ. ನನ್ ಪ್ರಕಾರ ನಿನ್ಗೊಂದ್ ಒಳ್ಳೆ ಹುಡುಗಿ ಸಿಕ್ಲಪ್ಪ, ಆಯ್ತಾ? ಈ ಒಂದು ಕಾಮಿಡಿ ಕಿಲಾಡಿಗಳು ಚಾಂಪಿಯನ್ಶಿಪ್ ಮುಗಿಯೋಷ್ಟ್ರಲ್ಲಿ ಒಂದ್ ಒಳ್ಳೆ ನ್ಯೂಸ್ ಕೊಡ ನಮ್ಮ ಎಲ್ರಿಗೂ. ಬಾ ಹೋಗಲ್ ದಿವ್ಯಾ ಅಂಚಲ್ ಪಕ್ಕ ನಿಂತ್ಕೋ ನೋಡೋಣ ಕಣ. ಸುಮ್ನೆ ಅಲ್ವೋ, ಸುಮ್ನೆ ನೋಡೋಣ ಅಂದಿದೆ ಅಷ್ಟೇ ಕಣ. ಹೋಗಲೇ, ಮಳೆಗಾಲ ಬಂದಾಗ ಬಿತ್ತು ಬಿಡ್ಬೇಕು. ನಿಂತ್ಕೋ, ಸುಮ್ನೆ ನಿಂತ್ಕೋ. ಈ ತರ ಸಣ್ಣಗೆ ಅಲ್ಲ, ನೀನ್ ಹಂಗೆ ಹೇಳಿದ್ರೆ ಪೇರೆಂಟ್ ಟೀಚರ್ಸ್ ಮೀಟಿಂಗ್ ಹೋದಂಗಿದೆ ಇದು.
100% ಇದು ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಹೋದಂಗೆ ಇದೆ ಇದು. ಬಟ್ ದಯವಿಟ್ಟು ಸದಂಗ್ ಒಂದ್ ಒಳ್ಳೆ ಹುಡುಗಿ ಸಿಗ್ಲಿ ಅಂತ ನಾನು ಮನ್ಸ್ಪೂರ್ವವಾಗಿ ಬೇಡ್ಕೊತೀನಿ ಕಣೋ ದೇವ್ರ ಹತ್ರ. ನಿಂಗೆ ನಿಜವಾಗ್ಲೂ ಸಿಗ್ಲಿ. ನಿನಗೆ ಎಲ್ಲಾರ್ಕಿನ್ನ ಬೇಜಾರಾಗಿದ್ದು ಆ ಇವನ್ ಬಂದ್ಬಿಟ್ಟು ನೀನು ವಿಗ್ ತೆಗಿತಾರಲ್ಲ ಕೊನೆಯಲ್ಲಿ ನನಗೆ ಎಷ್ಟು ಹರ್ಟ್ ಆಯ್ತು ಗೊತ್ತೇನೋ. ಮೇಡಮ್ ಏ ಸಂತು, ಸ್ಪಾಟ್ ಇಂಪ್ರೂವೈಸ್ ಮೇಡಮ್, ಅದು ಇರ್ಲಿಲ್ಲ, ಏನು ಹೇಳಿರ್ಲಿಲ್ಲ, ಸ್ಪಾಟ್ ಇಂಪ್ರೂವೈಸ್ ಏನು ಹೇಳಿರ್ಲಿಲ್ಲ. ಅದಕ್ಕೆ ಕಾಣೋ ಗೆಸ್ಟ್ ಗಳಿಗೆ ಮೈಕ್ ಹಾಕ್ಬಾರ್ದು ಅನ್ನೋದು. ಅಲ್ಲ ಇವತ್ತು ಇಬ್ರು ಗೆಸ್ಟ್ ಗಳು ಚೆನ್ನಾಗಿ ಮಾಡಿದ್ರು. ಸಂಜು ಬಸಾಯನು ಅಪ್ಪನ್ ಪಾತ್ರ ಸೂಪರ್ ಆಗಿ ಮಾಡ್ದ. ಬಟ್ ನನಗೆ ತುಂಬಾ ಇಷ್ಟ ಆಗಿದ್ದು ಸಿಂದಗಿ ಕೂಡ. ಸಿಂದಗಿ ಆಲ್ಸೋ ಆಕ್ಟೆಡ್ ವೆರಿ ವೆಲ್. ಅಂಡ್ ದಿವ್ಯಾ ಯು ಆಲ್ಸೋ ಡಿಡ್ ಅ ವೆರಿ ಗುಡ್ ಜಾಬ್. ನಂಗೆ ತುಂಬಾ ಇಷ್ಟ ಆಯ್ತು ಆಕ್ಟ್. ಐ ಡಿಂಟ್ ಎಕ್ಸ್ಪೆಕ್ಟ್ ಯು ಗೈಸ್ ಟು ಡೂ ಸೋ ವೆಲ್. ತುಂಬಾ ಸ್ಲೋ ಆಗಿ ಪಿಕಪ್ ಆದ್ರಿ, ಬಟ್ ಸಖತ್ತಾಗಿ ಮಾಡಿದ್ರಿ. ಐ ರಿಯಲಿ ಲೈಕ್ ಇಟ್. ಗುಡ್ ಜಾಬ್. ಓಕೆ ಸೊ ಜಡ್ಜಸ್ ಮಾರ್ಕ್ಸ್ ಸ್ಕೋರ್ ಏನಿ ಆಕ್ಟ್ಗೆ? ಓಕೆ ಓಕೆ ದಿನೇಶ್ ದಿಗ್ಗಜರು ತಂಡಕ್ಕೆ ಮಾಸ್ಟರ್ ಬ್ಲಾಸ್ಟರ್ ಪರ್ಫಾರ್ಮೆನ್ಸ್ ಸಿಕ್ಕಿದೆ ಜಡ್ಜಸ್ ಕಡೆಯಿಂದ. ಟು ದಿ ಗ್ಯಾಲರಿ. ಓಕೆ ಬಾಲಿ ಜೋಶ್. ಓಕೆ ನೋಡೋಣ ಜಡ್ಜಸ್ ಏನ್ ಹೇಳ್ತಾರೆ ಅಂತ. ಬಟ್ರೆ ದೀಪಿಕಾ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ರಿ, ತುಂಬಾ ಚೆನ್ನಾಗಿ ಮಾಡಿದ್ರಿ ನೀವು. ಸ್ಕಿಟ್ಟು ಕಾಮಿಡಿ ಎಲ್ಲ ನಿಮ್ಮ ಕಡೆಯಿಂದ ಚೆನ್ನಾಗಿ ವರ್ಕೌಟ್ ಆಯ್ತು. ಪ್ಯಾಕ್ ಚೆನ್ನಾಗಿ ಮಾಡಿದೆ. ಅವರೆಲ್ಲ ಉಳ್ಳಾಡ್ತಿದ್ರಲ್ಲ ರಾತ್ರಿ ನಿದ್ದೆ ಬರ್ದೆ. ಓಯೋ ಎದ್ದೇಳಲೇ ಇಲ್ಲ, ನೋಡಿದೆ ನೀನು. ತುಂಬಾ ವಿರಹ ಫೀಲ್ ಮಾಡ್ತಾ ಇದ್ದ ಓಯೋ. ಗಡ್ಡಪ್ಪ ಕಾಪಾಡ್ಬಿಟ್ಟೆ ಕಣ, ಕೊನೆಗೆ ಮೆಸೇಜ್ ಹೇಳಿಲ್ಲ ನಿಂಗೆ. ನಿಮ್ಮ ಹೃತ್ಪೂರ್ವಕ ಧನ್ಯವಾದ. ಒಂದು 3 ಗೆಟಪ್ಪಲ್ಲಿ ಬಂದೆ ಅಲ್ಲ ನಿಂಗೆ. ತುಂಬಾ ಶ್ರಮ ಹಾಕಿದ್ದೇನೆ. ಸೆಕೆಂಡ್ ಹಾಫ್ ನಿಂತಿದ್ದೆ ನಿನ್ನ ಮೇಲಿಂದ. ಥ್ಯಾಂಕ್ ಯು. ಜಗಣ ಏನ್ ಹೇಳ್ತೀರಿ? ಗಂಡ ಹೆಂಡತಿ ಇಬ್ರು ಮುನ್ಸ್ಕೊಂತಾರೆ ಗೊತ್ತಾ. ಮುನ್ಸ್ಕೊಂಡಾಗ ಡೆಫಿನೆಟ್ ಆಗಿ ಅವರು ಹೇಳೋ ಫೀಲ್ ಎಲ್ಲ ಆಗುತ್ತೆ ಅನ್ನೋದು ನನಗೆ ನನ್ನ ಮೈಂಡಲ್ಲಿ ಅದನ್ನ ಮಾಡ್ತಾ ಇರ್ಬೇಕಾದ್ರೆ ನಂಗೆ ರಕ್ಷಿತಾ ಅವ್ರು ಬರ್ತಾ ಇದ್ರು. ಓ ಈ ತರ ಅವರು ಕಿತ್ತಾಡಿ ಮುನ್ಸ್ಕೊಂಡಾಗ ಹೆಂಗಿರ್ಬೋದು ಆ ಫೀಲು, ಆಮೇಲೆ ಪ್ಯಾಚಪ್ ಹೆಂಗಾಗ್ಬೋದು ಹೆಂಗಾಗ್ಬೋದು ಅನ್ನೋದು ಒಂದು. ಆಮೇಲೆ ಭಟ್ರು ಬಂದ್ರು ಇನ್ನೊಂದ್ಸರಿ ನನಗೆ. ಹೆಂಗಿರುತ್ತೆ ಭಟ್ರು, ಅವ್ರ ಬಾಡಿ ಲ್ಯಾಂಗ್ವೇಜ್ ಹೆಂಗಿರುತ್ತೆ, ಸಿಟ್ಟು ಮಾಡ್ಕೊಳೋದು. ಮಾಡ್ಬಿಟ್ಟೆ ಕಣ, ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತೀನಿ ಕಣ, ನನ್ನ ಹತ್ರ ಹೆಂಗ್ ಮಾತಾಡಿರ್ಬೋದು ಅವರು. ಇದು ಬಂತು. ಮೇಡಮ್ ಅವರು ನೀವು ಕೇಳಿ ಹೆಂಗಿದ್ ಇರುತ್ತೆ ಆ ಥರ. ಹೌದು ಮೇಡಮ್, ಹೆಂಗೆ ಮೇಡಮ್ ಅದು? ನಮ್ ಸೀನಿಯರ್ ಫಸ್ಟ್ ಹೇಳ್ಬೇಕಲ್ವಾ? ಅಲ್ಲಲ್ಲ ಅವ್ರು ಬರೆಯುವ ಕೇಳಿ ಅದಕ್ಕೊಂದು ತೀರ್ಮಾನ ಕೊಡೋ ರೇಂಜಿಗೆ ರೀಚ್ ಆಗ್ಬಿಟ್ಟಿದ್ದಾರೆ. ಹೌದೌದು, ಹೇಳೋ ಸೀನಲ್ಲಿ ನಾವು ಸ್ವಿಚ್ ಆನ್ ಮಾಡೋದು ನಿಲ್ಸಿ ಎಷ್ಟೋ ವರ್ಷ ಆಗೋಗೈತೆ. ಹೆಂಗಾಗತ್ರಿ ಜಗಳ? ನನ್ಗೇನೋ ಎದುರಿಸ್ಬಿಟ್ಟು ಕರ್ದು ಬಿಡ್ತಾಳೆ ಒಳಗಡೆ ಅಂತ ನಂಗೆ ಒಂದು ಡೌಟ್ ಕೊಡ. ಎಲ್ಲ ಆಗಿದಾಗೋಯ್ತು ಪಾಪ, ಬಾಗ್ಲ ಕೊಡು ಮನ್ಕೊಳ್ಳೋಣ ಅಂತ ಅಂದ್ಬಿಟ್ಟಲ್ಲ ಅನ್ನೋದು ನನಗೊಂದು ಡೌಟ್ ಅಪ್ಪ. ಏನೋ ಅಲ್ವಾ, ಫ್ಯಾಮಿಲಿ ಲೈಫಲ್ಲಿ ದಟ್ ಈಸ್ ಒನ್ ಬ್ಯೂಟಿ. ಚೆನ್ನಾಗಿತ್ತು. ಓಕೆ ರಕ್ಷಿತಾಂಬೆ ಏನ್ ಹೇಳ್ತೀರಿ? ಆನ್ ದ ಹೋಲ್ ಎಫರ್ಟ್ ಹಾಕಿದೀರಾ. ರಘು ಇವತ್ತು ಚೆನ್ನಾಗಿ ಮಾಡ್ದ ಅಂತ ಅನ್ಸ್ತು. ಸೂಪರ್. ಓಕೆ ಸ್ಕೋರ್ ಪ್ಲೀಸ್.